ಕನ್ನಡ ತರಗತಿಗೆ ಸ್ವಾಗತ. ಮಕ್ಕಳೇ, ಇಂದು ನಾವು ಸೇತುಬಂಧದ ಕೊನೆಯ ಹಂತದಲ್ಲಿದ್ದೇವೆ. ಮುಂದಿನ ವಾರದಲ್ಲಿ ಸೇತುಬಂಧದ ಪರೀಕ್ಷೆ ನಡೆಯುವುದು. ಇದಕ್ಕೆಲ್ಲ ಸೂಕ್ತ ತಯಾರಿ ನಡೆದಿದೆ ಅಲ್ಲವೇ? ಈಗ ತರಗತಿಯನ್ನು ಆರಂಭಿಸುವ ಮುಂಚೆ ನಿಮಗೊಂದು ಪ್ರಶ್ನೆ. ಈ ಚಿತ್ರವನ್ನು ನೋಡಿದಾಗ ನಿಮ್ಮ ಮನಸ್ಸಿನಲ್ಲಿ ಮೂಡುವ ಒಂದು ಪದ ಯಾವುದು? ಯೋಚಿಸಿ. ಹೌದು, ಚಿಹ್ನೆಗಳು ಅಥವಾ ಸಂಕೇತಗಳು ಎಂದು ಹೇಳಬಹುದು. ಇದನ್ನೇ ನೀವು ಇಂಗ್ಲೀಷ್ನಲ್ಲಿ ಸೈನ್ಸ್ ಆ್ಯಂಡ್ ಸಿಂಬಲ್ಸ್ ಅಂತ ಹೇಳ್ತೀರಿ. ಭಾಷೆಯಲ್ಲಿ ಚಿಹ್ನೆಗಳನ್ನು ಎಲ್ಲಿ ಬಳಸಲಾಗುತ್ತದೆ? ಇದರ ಬಗ್ಗೆ ಇಂದು ನಾವು ಚರ್ಚಿಸಲಿದ್ದೇವೆ. ಇಂದಿನ ವಿಷಯ ಲೇಖನ ಚಿಹ್ನೆಗಳು. ಇದನ್ನೇ ಇಂಗ್ಲೀಷ್ನಲ್ಲಿ ನೀವು ಪಂಕ್ಚುಯೇಷನ್ ಮಾರ್ಕ್ಸ್ ಎನ್ನುತ್ತೀರಿ. ದಿನನಿತ್ಯದ ನಮ್ಮ ಜೀವನದಲ್ಲಿ ಅನೇಕ ರೀತಿಯ ಚಿಹ್ನೆಗಳು, ಸಂಕೇತಗಳು ನಮಗೆ ಮಾರ್ಗದರ್ಶಿಗಳಾಗಿರುತ್ತವೆ. ಕೆಲವು ಫಲಕದಲ್ಲಿನ ಸಂದೇಶಗಳು ನಮ್ಮ ದಾರಿಯನ್ನು ಸುಗಮಗೊಳಿಸುತ್ತವೆ. ಅಂತೆಯೇ ಭಾಷೆಯಲ್ಲಿ ಲೇಖನ ಚಿಹ್ನೆಗಳು ನಮಗೆ ಸರಿಯಾದ ಮಾರ್ಗದರ್ಶನವನ್ನು ನೀಡುತ್ತವೆ. ಬರವಣಿಗೆಯಲ್ಲಿ ಲೇಖನ ಚಿಹ್ನೆಗಳ ಪಾತ್ರ ಪ್ರಮುಖವಾದುದು. ಲೇಖನ ಚಿಹ್ನೆಗಳಿಲ್ಲದ ಬರವಣಿಗೆಯು ಸ್ಪಷ್ಟ ಅರ್ಥವನ್ನು ಕೊಡದೆ ಅನೇಕ ತೊಡಕುಗಳಿಗೆ ಕಾರಣವಾಗುತ್ತದೆ. ಲೇಖನ ಚಿಹ್ನೆಗಳನ್ನು ಉಪಯೋಗಿಸುವುದರಿಂದ ಬರವಣಿಗೆಗೆ ಒಂದು ಬೆಲೆ ಬರುತ್ತದೆ. ನಮಗೆ ಓದಲು ಮತ್ತು ಬರೆಯಲು ಸರಿಯಾದ ವ್ಯವಸ್ಥೆಯನ್ನು ಈ ಲೇಖನ ಚಿಹ್ನೆಗಳು ಮಾಡಿಕೊಡುತ್ತವೆ. ಪ್ರಮುಖ ಲೇಖನ ಚಿಹ್ನೆಗಳ ಬಗ್ಗೆ ಈಗ ತಿಳಿದುಕೊಳ್ಳೋಣ. ಪೂರ್ಣ ವಿರಾಮ ಚಿಹ್ನೆ, ಅರ್ಧ ವಿರಾಮ ಚಿಹ್ನೆ, ಅಲ್ಪ ವಿರಾಮ ಚಿಹ್ನೆ, ಪ್ರಶ್ನಾರ್ಥಕ ಚಿಹ್ನೆ, ಭಾವಸೂಚಕ ಚಿಹ್ನೆ, ಉದ್ಧರಣ ಚಿಹ್ನೆ, ವಾಕ್ಯವೇಷ್ಟನ ಚಿಹ್ನೆ ಅಥವಾ ಏಕ ಉದ್ಧರಣ ಚಿಹ್ನೆ. ಮುಂದೆ ಒಂದೊಂದಾಗಿ ಈ ಲೇಖನ ಚಿಹ್ನೆಗಳ ಸಂಕ್ಷಿಪ್ತ ವಿವರಣೆಯನ್ನು ನೋಡೋಣ. ಮೊದಲನೇದು ಪೂರ್ಣ ವಿರಾಮ ಚಿಹ್ನೆ. ಒಂದು ಪೂರ್ಣ ಕ್ರಿಯೆಯಿಂದ ಕೂಡಿದ ವಾಕ್ಯದ ಕೊನೆಯಲ್ಲಿ ಈ ಚಿಹ್ನೆಯನ್ನು ಉಪಯೋಗಿಸಬೇಕು. ಉದಾಹರಣೆಗೆ, ರಾಮನು ಹಣ್ಣನ್ನು ತಿಂದನು. ಇಲ್ಲಿ ಕ್ರಿಯೆ ಪೂರ್ಣಗೊಂಡಿರುವ ಸೂಚನೆ ಈ ಚಿಹ್ನೆಯಿಂದ ನಮಗೆ ತಿಳಿಯುತ್ತದೆ. ಎರಡನೆಯದು ಅರ್ಧ ವಿರಾಮ ಚಿಹ್ನೆ. ಅನೇಕ ವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ದಾಗ ಉಪವಾಕ್ಯಗಳು ಮುಗಿದಲ್ಲೆಲ್ಲ ಈ ಅರ್ಧ ವಿರಾಮದ ಚಿಹ್ನೆಯನ್ನು ಉಪಯೋಗಿಸಬೇಕು. ಉದಾಹರಣೆ ನೋಡಿ. ಗೆಳೆಯರೆಲ್ಲರೂ ಈಜುಕೊಳಕ್ಕೆ ಹೋದರು. ನೀರಿನಲ್ಲಿ ಇಳಿದರು. ಸಂತೋಷದಿಂದ ನೀರನ್ನು ಎರಚುತ್ತಾ ಆಟವಾಡಿದರು. ಮೂರನೆಯದು ಅಲ್ಪ ವಿರಾಮ ಚಿಹ್ನೆ. ಅನೇಕ ವಿಶೇಷಣಗಳಿದ್ದಾಗ ಕೊನೆಯ ವಿಶೇಷಣವನ್ನು ಬಿಟ್ಟು ಉಳಿದವುಗಳ ಮುಂದೆ ಈ ಚಿಹ್ನೆಯನ್ನು ಉಪಯೋಗಿಸಬೇಕು. ಪಂಚಪಾಂಡವರನ್ನು ಹೆಸರಿಸಿ ಎನ್ನುವ ಪ್ರಶ್ನೆಗೆ ಉತ್ತರ ಹೇಗೆ ಬರೆಯುತ್ತೀರಿ? ಪಂಚಪಾಂಡವರು ಯುಧಿಷ್ಠಿರ, ಅರ್ಜುನ, ಭೀಮ, ನಕುಲ ಮತ್ತು ಸಹದೇವ. ಹೀಗೆ ಮಧ್ಯದಲ್ಲಿ ಈ ಅಲ್ಪವಿರಾಮ ಚಿಹ್ನೆಯನ್ನು ಬಳಸುತ್ತೇವೆ.